ಮೀನ ರಾಶಿಯವರೇ, ಬಹುಶಃ ನಿಮ್ಮ ಜೀವನದಲ್ಲಿ ಯಾರಿಗೂ ಹೇಳಿಕೊಳ್ಳಲಾಗದ ಒಂದು ಮೌನ ಆವರಿಸಿರಬಹುದು. ಹಾಗಿದ್ರೆ ಈ ಸಂದೇಶ ಸರಿಯಾದ ಸಮಯಕ್ಕೆ ನಿಮ್ಮನ್ನು ತಲುಪಿದೆ ಅಂತಾನೇ ಅರ್ಥ. ಯಾಕಂದ್ರೆ 2026ರ ಆರಂಭದಲ್ಲಿ ಒಂದು ದೊಡ್ಡ ಪರಿವರ್ತನೆ ಕಾದಿದೆ, ಮತ್ತು ಈ ಮಾತುಗಳು ಆ ಪ್ರಯಾಣದಲ್ಲಿ ಒಂದು ದಾರಿದೀಪ ಆಗಲಿದೆ. ನೋಡಿ, ಇದನ್ನ ಕಾಕತಾಳೀಯ ಅನ್ನೋಕಾಗಲ್ಲ. ವಿಧಿಯೇ ನಿಮ್ಮನ್ನು ಈ ಮಾತುಗಳ ಹತ್ರಕ್ಕೆ ಕರೆತಂದಿದೆ. ಇದು ಸುಮ್ಮನೆ ಕೇಳಿ ಮರೆತುಬಿಡುವ ವಿಷಯ ಅಲ್ವೇ ಅಲ್ಲ. ಇದು ನೇರವಾಗಿ ನಿಮ್ಮ ಆತ್ಮವನ್ನು ಮುಟ್ಟಲು ಬಂದಿರುವ ದಾರಿ. ಈ ಕ್ಷಣ, ಈ ಸಂದೇಶ ನಿಮಗಾಗಿಯೇ ಇದೆ. ಸರಿ, ಹಾಗಿದ್ರೆ ಮೊದಲು ಈಗಿನ ಪರಿಸ್ಥಿತಿ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಮೀನರಾಶಿಯ ಎಷ್ಟೋ ಜನ ಈಗ ಒಂದು ಆಳವಾದ, ಮಾತಲ್ಲಿ ಹೇಳೋಕಾಗ್ದಂತಹ ಭಾವನಾತ್ಮಕ ಸ್ಥಿತಿಯಲ್ಲಿದ್ದಾರೆ. ಆ ನೋವು, ಆ ಒಂಟಿತನ, ಅದರ ಬಗ್ಗೆನೇ ಮೊದಲು ನೋಡೋಣ. ಮೀನರಾಶಿಯವರ ಸ್ವಭಾವವೇ ಒಂದು ರೀತಿ ಭಾವನೆಗಳ ಸಾಗರದ ಹಾಗೆ ಅಲ್ವಾ? ಪ್ರೀತಿ, ಕರುಣೆ, ತ್ಯಾಗ ಇದೆಲ್ಲ ನಿಮ್ಮ ಹೃದಯದಲ್ಲಿ ತುಂಬಿ ತುಳುಕುತ್ತಿರುತ್ತೆ. ಬೇರೆಯವರ ನೋವನ್ನು ನಿಮ್ಮದೇ ನೋವಿನ ಹಾಗೆ ಅನುಭವಿಸೋದು ನಿಮ್ಮ ಸಹಜ ಗುಣ. ಆದ್ರೆ ಇತ್ತೀಚೆಗೆ ಇದೇ ಗುಣ ನಿಮ್ಗೆ ತುಂಗ ನೋವು ಕೊಟ್ಟಿದೆ. ಯಾರನ್ನ ನೀವು ತುಂಬಾ ನಂಬಿದ್ರೋ ಅವರಿಂದಲೇ ಮನಸ್ಸಿಗೆ ದೊಡ್ಡ ಗಾಯ ಆಗಿದೆ. ನಿಮ್ಮ ಮೃದು ಸ್ವಭಾವವನ್ನ ಅವರು ಅರ್ಥನೇ ಮಾಡ್ಕೊಳ್ಳಿಲ್ಲ. ನೀವು ಕೊಟ್ಟ ಪ್ರೀತಿಗೆ ಪ್ರತಿಯಾಗಿ ಪ್ರೀತಿ ಸಿಗಲೇ ಇಲ್ಲ. ಇದರ ಪರಿಣಾಮ ಏನು ಗೊತ್ತಾ? 100 ಜನರ ಮಧ್ಯೆ ಇದ್ರೂ ಒಳಗೊಳಗೆ ಒಂದು ವಿಚಿತ್ರವಾದ ಆಳವಾದ ಒಂಟಿತನ ಕಾಡೋಕೆ ಶುರುವಾಗಿದೆ. ಯಾಕೀಗೆ, ನನ್ಗೆ ಯಾಕಿಷ್ಟೆಲ್ಲ ಅನ್ನೋ ಪ್ರಶ್ನೆ ನಿಮ್ಮ ಕಣ್ಣೀರಲ್ಲೇ ಮೌನವಾಗಿ ಕರಗಿ ಹೋಗಿದೆ. ಈಗ ಬನ್ನಿ, 2026ರ ಜನವರಿ ತಿಂಗಳತ್ತ ಹೋಗೋಣ. ಇದು ಕೇವಲ ಒಂದು ಹೊಸ ತಿಂಗಳಲ್ಲ. ಇದು ನಿಮ್ಮ ಕರ್ಮಶುದ್ಧೀಕರಣದ, ನಿಮ್ಮ ಆಂತರಿಕ ಬದಲಾವಣೆಯ ಒಂದು ತುಂಬಾನೇ ಸೂಕ್ಷ್ಮವಾದ ಆದ್ರೆ ಅಷ್ಟೇ ಶಕ್ತಿಯುತವಾದ ಪ್ರಕ್ರಿಯೆಯ ಆರಂಭ. ನೋಡಿ, ಜಾನ್ವರಿ ತಿಂಗಳು ಶುರುವಾದ ತಕ್ಷಣ ಹಳೆಯ ಕರ್ಮಗಳ ಶುದ್ಧೀಕರಣ ಪ್ರಕ್ರಿಯೆ ಚಾಲನೆಗೊಳ್ಳುತ್ತೆ. ಅದರಲ್ಲೂ ಜಾನ್ವರಿ 6ನೇ ತಾರೀಕು ಸಂಕಷ್ಟಿ ಚತುರ್ಥಿ ಇದೆಯಲ್ವಾ, ಆ ದಿನ ನಿಮ್ಮೊಳಗೆ ಒಂದು ಸಣ್ಣ ಆದ್ರೆ ತುಂಬಾನೇ ಮಹತ್ವದ ಬದಲಾವಣೆ ಶುರುವಾಗುತ್ತೆ. ಇದು ಹೊರಗಿನ ಪ್ರಪಂಚಕ್ಕೆ ಅಷ್ಟಾಗಿ ಕಾಣಿಸ್ದೇನೆ ಇರ್ಬೋದು, ಆದ್ರೆ ಒಳಗೊಳಗೆ ಒಂದು ದೊಡ್ಡ ಭಾರ ಇಳಿದ ಹಾಗೆ ಅನುಭವ ಆಗತ್ತೆ. ಆಮೇಲೆ ತಿಂಗಳ ಕೊನೆಗೆ ನಿಮ್ಮಲ್ಲಿರುವ ಸೃಜನಶೀಲತೆಗೆ, ನಿಮ್ಮ ಸಹಾನುಭೂತಿಗೆ ನಿಧಾನವಾಗಿ ಮನ್ನಣೆ ಸಿಗೋಕೆ ಶುರುವಾಗತ್ತೆ. ಈ ಇಡೀ ಪ್ರಯಾಣದಲ್ಲಿ ನೀವು ಒಂಟಿಯಾಗಿರೋದಿಲ್ಲ. ಕೆಲವು ದೈವಿಕ ಶಕ್ತಿಗಳು ನಿಮ್ಗೆ ಮಾರ್ಗದರ್ಶಕರಾಗಿರ್ತಾರೆ. ಗಣಪತಿ ನಿಮ್ಗೆ ಕಾಣದ ಅಡೆತಡೆಗಳನ್ನ ನಿವಾರಣೆ ಮಾಡಿದ್ರೆ, ಶಿವನು ಮೌನವಾಗಿ ನಿಮ್ಮ ಹಳೆಯ ಗಾಯಗಳನ್ನ ವಾಸಿ ಮಾಡ್ತಾನೆ. ಇನ್ನು ಶನಿಯು ಜೀವನಕ್ಕೆ ಬೇಕಾದ ಪಾಠಗಳನ್ನ ಕಲಿಸ್ತಾನೆ, ಮತ್ತು ಗುರುವು ನೀವು ತಗೊಳ್ಳೋ ನಿರ್ಧಾರಗಳಿಗೆ ಸ್ಪಷ್ಟತೆ ಕೊಡ್ತಾನೆ. ಇಲ್ಲಿ ನಾವು ಶನಿಯ ಪ್ರಭಾವವನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಎಷ್ಟೋ ಜನ ಶನಿಯಂತಕ್ಷಣ ಹೆದರುಕೊಳ್ತಾರೆ. ಆದ್ರೆ ನೆನ್ಪಿಡಿ, ಶನಿ ಅಂದ್ರೆ ಶಿಕ್ಷೆ ಅಲ್ಲವೇ ಅಲ್ಲ, ಅದು ಒಂದು ಪಾಠ. ನಿಮ್ಮ ಮೃದುವಾದ ಹೃದಯಕ್ಕೆ ಎಲ್ಲೆಲ್ಲಿ ಗಡಿ ಹಾಕೋಬೇಕು, ನಿಮ್ಮನ್ನ ನೀವು ಹೇಗೆ ಕಾಪಾಡ್ಕೋಬೇಕು ಅಂತ ಕಲ್ಸೋಪೆ ಬರೋ ಪಾಠವದು. ಇದು ನಿಮ್ಮನ್ನ ದುರ್ಬಲ ಮಾಡೋಕಲ್ಲ, ಬದಲಾಗಿ ಇನ್ನಷ್ಟು ಬಲಶಾಲಿ ಮಾಡೋಕೆ. ಸರಿ, ಈಗ ಫೆಬ್ರವರಿ ತಿಂಗಳತ್ತ ಬರೋಣ. ಈ ತಿಂಗಳು ಆಳವಾದ ಶುದ್ಧೀಕರಣದ ಸಮಯ ಅಂತ ಹೇಳಬಹುದು. ನಿಮ್ಮೊಳಗೆ ಅಡಗಿರುವ ಭಯಗಳೆಲ್ಲ ಮೇಲಕ್ಕೆ ಬರ್ತವೆ. ಆದರೆ ಭಯಪಡೇಬೇಡಿ, ಅವು ನಿಮ್ಗೆ ಹಾನಿ ಮಾಡೋಕಲ್ಲ, ಬದಲಾಗಿ ನಿಮ್ಮನ್ನು ಶುದ್ಧೀಕರಿಸೋಕೆ ಬರ್ತಿವೆ. ನಿಮ್ಮ ಮನಸ್ಸಲ್ಲಿ ಈ ತರಹದ ಪ್ರಶ್ನೆಗಳಿವ್ಯಾ? ನನ್ನ ಪ್ರೀತಿ ವ್ಯರ್ಥ ಆಗಿಬಿಡುತ್ತಾ ಅನ್ನೋ ಸಂಶಯ ಇದೆಯಾ? ಅಥವಾ ಯಾರಾದ್ರೂ ನನ್ನನ್ನ ತಿರಸ್ಕಾರ ಮಾಡ್ಬಿಡ್ತಾರಾ, ನಾನು ಒಂಟಿಯಾಗಿ ಬಿಡ್ತೀನಾ ಅನ್ನೋ ಭಯ ಇದೆಯಾ? ಈ ಸಮಯದಲ್ಲಿ ರಾಹು ಮತ್ತು ಕೇತುಗಳು ಇಂತಹ ಭಾವನೆಗಳನ್ನೇ ಮೇಲಕ್ಕೆ ತರ್ತವೆ. ಹೌದು, ತಿರಸ್ಕಾರದ ಭಯ, ಒಂಟಿತನದ ಆತಂಕ, ನಿಮ್ಮ ಪ್ರೀತಿಯ ಬೆಲೆಯ ಬಗ್ಗೆನೇ ಅನುಮಾನಗಳು, ನಿಮ್ಮ ಮೌಲ್ಯವನ್ನ ಬೇರೆಯವರ ಒಪ್ಪಿಗೆಯ ಮೇಲೆ ಅಳೆಯೋದು, ಈ ಎಲ್ಲ ಭಾವನಾತ್ಮಕ ಸವಾಲುಗಳು ಈ ಸಮಯದಲ್ಲಿ ಎದುರಾಗ್ಬೋದು. ಇದು ಒಂದು ಆಳವಾದ ಶುದ್ಧೀಕರಣ ಪ್ರಕ್ರಿಯೆಯ ಸಹಜ ಭಾಗ ಅಂತ ತಿಳ್ಕೊಳ್ಳಿ. ಒಂದು ವಿಷಯವನ್ನ ಚೆನ್ನಾಗಿ ನೆನಪಿನಲ್ಲಿಟ್ಕೊಳ್ಳಿ, ಈ ಸವಾಲುಗಳೆಲ್ಲ ನಿಮ್ಮನ್ನ ದುರ್ಬಲಗೊಳಿಸೋಕೆ ಬರ್ತಿಲ್ಲ, ಬದಲಾಗಿ ನಿಮ್ಮನ್ನ ಒಳಗಿಂದ, ನಿಮ್ಮ ಮೂಲದಿಂದಲೇ ಬಲಪಡಿಸೋಕೆ ಬಂದಿವೆ. ನಿಮ್ಮ ಸ್ವಾಭಿಮಾನವನ್ನ ಬೇರೆಯವರ ಅಭಿಪ್ರಾಯದಿಂದ ಬೇರ್ಪಡಿಸಿ ನಿಮ್ಮ ಒಳಗಿನ ಶಕ್ತಿಯನ್ನ ಜಾಗೃತಗೊಳಿಸುವ ಸಮಯವಿದು. ಮತ್ತು ಈ ಸಂಪೂರ್ಣ ಪರಿವರ್ತನೆಯ ಅವಧಿಯ ಕ್ಲೈಮ್ಯಾಕ್ಸ್, ಅದರ ಶಿಖರವೇ ಮಹಾಶಿವರಾತ್ರಿ. ಇದು ಒಂದು ದೊಡ್ಡ ಬಿಡುಗಡೆ ಮತ್ತು ಸಂಪೂರ್ಣ ನವೀಕರಣದ ಅತ್ಯುನ್ನತ ಬಿಂದು. ಫೆಬ್ರವರಿ 15, 2026 ಈ ದಿನಾಂಕವನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇದು ನಿಮ್ಮ ಜೀವನದಲ್ಲಿ ಒಂದು ಹಳೆಯ, ಆಳವಾದ ನೋವು ಸಂಪೂರ್ಣವಾಗಿ ಕರಗಿ ಹೋಗುವಂತಹ ಒಂದು ಆಧ್ಯಾತ್ಮಿಕ ತಿರುವಿನ ದಿನ.
ಆ ದಿನ 3 ಹಂತದ ಒಂದು ಅದ್ಭುತ ಪ್ರಕ್ರಿಯೆ ನಡೆಯುತ್ತೆ. ಮೊದಲನೇದಾಗಿ ನಿಮ್ಮ ಹಳೆಯ ನೋವು ನಿಧಾನವಾಗಿ ಕರಗೋಕೆ ಶುರುವಾಗತ್ತೆ. ಎರಡನೇದಾಗಿ ನಿಮ್ಮೊಳಗಿನ ಅಪರಾಧ ಪ್ರಜ್ಞೆ, ನಿಮ್ಮನ್ನೇ ನೀವು ದೂಷಿಸ್ಕೊಳ್ಳೋ ಭಾವನೆಗಳು ಶಿವನ ಕೃಪೆಯಿಂದ ಬೂದಿಯಾಗಿ ಹೋಗ್ತವೆ. ಮತ್ತು ಮೂರನೇದಾಗಿ ನಿಮ್ಮೊಳಗೆ ಒಂದು ಹೊಸ, ಅಚಲವಾದ, ಅಲುಗಾಡಿಸಲಾಗದ ಶಾಂತಿ ನೆಲೆಸುತ್ತದೆ. ಯಾಕಂದ್ರೆ ಶಿವ ಮೌನ ರಕ್ಷಕ. ಅವನು ನಿಮ್ಮ ಪ್ರತಿಯೊಂದು ಕಣ್ಣೀರಿನ ಹನಿಗೂ ಸಾಕ್ಷಿಯಾಗಿರ್ತಾನೆ, ನಿಮ್ಮ ಪ್ರತಿಯೊಂದು ನೋವನ್ನೂ ಅರ್ಥ ಮಾಡ್ಕೊಂಡಿರ್ತಾನೆ. ಅವನೇ ಆ ಎಲ್ಲಾ ನೋವನ್ನು ಮೃದುವಾಗಿ ತೆಗೆದುಹಾಕುವ ಮಹಾಶಕ್ತಿ. ಈ ನಂಬಿಕೆ ನಿಮ್ಗೆ ಸಮಾಧಾನ ತರ್ಲಿ. ಸರಿ, ಈ ಒಂದು ತೀವ್ರವಾದ ಪರಿವರ್ತನೆಯ ನಂತರ ಜೀವನ ಹೇಗಿರುತ್ತೆ? ಅದನ್ನ ನಿಭಾಯಿಸೋದು ಹೇಗೆ? ಬನ್ನಿ, ಈಗ ನಮ್ಮ ಗಮನವನ್ನ ಭವಿಷ್ಯದ ಕಡೆಗೆ ಹರಿಸೋಣ. ಮುಂದಿನ ದಾರಿಗೆ ಕೆಲವು ಮಾರ್ಗದರ್ಶನಗಳನ್ನ ನೋಡೋಣ. ಇದು ನಿಮ್ಮ ಮುಂದಿನ ದಾರಿಯನ್ನ ಸ್ಪಷ್ಟಪಡಿಸುತ್ತೆ. ನೋಡಿ, ಆರ್ಥಿಕವಾಗಿ ಜನವರಿಯಲ್ಲಿ ಸ್ವಲ್ಪ ಏರುಪೇರು ಇರಬಹುದು, ಆದ್ರೆ ಅದು ನಿಮ್ಗೆ ಜವಾಬ್ದಾರಿಯನ್ನ ಕಲಿಸ್ತೆ. ಫೆಬ್ರವರಿಯಿಂದ ನಿಧಾನವಾಗಿ ಸ್ಥಿರತೆ ಬರುತ್ತೆ. ಸಂಬಂಧಗಳ ವಿಷಯಕ್ಕೆ ಬಂದ್ರೆ ನಿಮ್ಮ ಶಕ್ತಿಯನ್ನೇ ಹೀರಿಬಿಡುವಂಥ ಕೆಲವು ಬಂಧಗಳು ತಾವಾಗೇ ದೂರವಾಗುತ್ತವೆ. ಇದನ್ನ ನಷ್ಟ ಅಂತ ತಿಳ್ಕೋಬೇಡಿ, ಇದು ನಿಮ್ಮ ಆತ್ಮದ ರಕ್ಷಣೆ. ಮುಂದೆ ನಿಮ್ಮ ಜೀವನಕ್ಕೆ ಬರುವವರು ನಿಮ್ಮ ಮೃದು ಹೃದಯವನ್ನ ಗೌರವಿಸುವವರೇ ಆಗಿರ್ತಾರೆ. ಈ ಸಮಯದಲ್ಲಿ ನಿಮ್ಮ ಮನಸ್ಸಿನ ಶಾಂತಿ ಮತ್ತು ಸಮತೋಲನವನ್ನ ಕಾಪಾಡಿಕೊಳ್ಳೋಕೆ ಕೆಲವು ಸರಳವಾದ ಆಧ್ಯಾತ್ಮಿಕ ಆಚರಣೆಗಳನ್ನ ಮಾಡ್ಬೋದು. ಮುಂಜಾನೆ ಎದ್ದು ಶಿವನ ನಾಮಸ್ಮರಣೆ ಮಾಡಿ, ಒಂದು ದೀಪ ಹಚ್ಚಿ ನಿಮ್ಮೊಳಗಿನ ಎಲ್ಲಾ ಗೊಂದಲಗಳನ್ನ ಆ ಬೆಳಕಿಗೆ ಅರ್ಪಿಸಿ. ಸೋಮವಾರಗಳಂದು ಒಂದು ಶಿವಲಿಂಗಕ್ಕೆ ನೀರು ಅಥವಾ ಹಾಲನ್ನ ಅರ್ಪಿಸಿ. ಹಾಗೆ ನಿಮ್ಮ ಕೈಲಾದಷ್ಟು ದಾನ ಮಾಡಿ. ಒಂದು ವಿಷಯ ನೆನ್ಪಿಡಿ, ಮಂತ್ರದ ಪದಗಳಿಗಿಂತ ನಿಮ್ಮ ಭಾವನೆ ಮುಖ್ಯ. ಈ ಇಡೀ ಅವಧಿಯನ್ನ ಯಶಸ್ವಿಯಾಗಿ ದಾಟೋಕೆ 3 ಗುಣಗಳು ನಿಮ್ಮ ದೊಡ್ಡ ಶಕ್ತಿಗಳಾಗುತ್ತವೆ. 1 ಶಿಸ್ತು, 2 ಕರುಣೆ ಮತ್ತು 3ನೇದು ನಿಮ್ಮ ಬಗ್ಗೆ ನೀವೇ ತೆಗೆದುಕೊಳ್ಳುವ ಕಾಳಜಿ. ಇವು ನಿಮ್ಮ ಪಯಣದಲ್ಲಿ ಅತ್ಯಂತ ಶಕ್ತಿಯುತವಾದ ಅಸ್ತ್ರಗಳು. ಮತ್ತು ಕೊನೆಯದಾಗಿ ಒಂದು ತುಂಬಾನೇ ಶಕ್ತಿಯುತವಾದ ಮಾತು. ಭವಿಷ್ಯದಲ್ಲಿ ಒಂದಿನ ನೀವು ಹಿಂತಿರುಗಿ ನೋಡಿದಾಗ ಈ ಸಮಯ ನಿಮಗೆ ಒಂದು ಹೋರಾಟದ ಕಾಲ ಅಂತ ನೆನಪಾಗೋದಿಲ್ಲ. ಖಂಡಿತವಾಗಿಯೂ ನೀವು ಈ ದಿನಗಳನ್ನ ನಿಮ್ಮ ಆತ್ಮಯಾತ್ರೆಯ ಒಂದು ದೊಡ್ಡ ಆಶೀರ್ವಾದ ಅಂತ ಕರಿತೀರಿ. ಈ ಇಡೀ ಪ್ರಕ್ರಿಯೆ ನಿಮ್ಮನ್ನ ಈ ಕ್ಷಣದವರೆಗೂ ಕರೆತಂದಿದೆ. ನಿಮ್ಮ ಮುಂದಿನ ದಾರಿ ಬೆಳಕಿನಿಂದ ಕೂಡಿರ್ಲಿ. ಶಿವನ ಕೃಪೆ ನಿಮ್ಮ ಮೇಲೆ ಸದಾ ಇರ್ಲಿ. ಹರ ಹರ ಮಹಾದೇವ್. ಮೀನ ರಾಶಿಯವರೇ, ಬಹುಶಃ ನಿಮ್ಮ ಜೀವನದಲ್ಲಿ ಯಾರಿಗೂ ಹೇಳಿಕೊಳ್ಳಲಾಗದ ಒಂದು ಮೌನ ಆವರಿಸಿರಬಹುದು. ಹಾಗಿದ್ರೆ ಈ ಸಂದೇಶ ಸರಿಯಾದ ಸಮಯಕ್ಕೆ ನಿಮ್ಮನ್ನು ತಲುಪಿದೆ ಅಂತಾನೇ ಅರ್ಥ. ಯಾಕಂದ್ರೆ 2026ರ ಆರಂಭದಲ್ಲಿ ಒಂದು ದೊಡ್ಡ ಪರಿವರ್ತನೆ ಕಾದಿದೆ, ಮತ್ತು ಈ ಮಾತುಗಳು ಆ ಪ್ರಯಾಣದಲ್ಲಿ ಒಂದು ದಾರಿದೀಪ ಆಗಲಿದೆ. ನೋಡಿ, ಇದನ್ನ ಕಾಕತಾಳೀಯ ಅನ್ನೋಕಾಗಲ್ಲ. ವಿಧಿಯೇ ನಿಮ್ಮನ್ನು ಈ ಮಾತುಗಳ ಹತ್ರಕ್ಕೆ ಕರೆತಂದಿದೆ. ಇದು ಸುಮ್ಮನೆ ಕೇಳಿ ಮರೆತುಬಿಡುವ ವಿಷಯ ಅಲ್ವೇ ಅಲ್ಲ. ಇದು ನೇರವಾಗಿ ನಿಮ್ಮ ಆತ್ಮವನ್ನು ಮುಟ್ಟಲು ಬಂದಿರುವ ದಾರಿ. ಈ ಕ್ಷಣ, ಈ ಸಂದೇಶ ನಿಮಗಾಗಿಯೇ ಇದೆ. ಸರಿ, ಹಾಗಿದ್ರೆ ಮೊದಲು ಈಗಿನ ಪರಿಸ್ಥಿತಿ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಮೀನರಾಶಿಯ ಎಷ್ಟೋ ಜನ ಈಗ ಒಂದು ಆಳವಾದ, ಮಾತಲ್ಲಿ ಹೇಳೋಕಾಗ್ದಂತಹ ಭಾವನಾತ್ಮಕ ಸ್ಥಿತಿಯಲ್ಲಿದ್ದಾರೆ. ಆ ನೋವು, ಆ ಒಂಟಿತನ, ಅದರ ಬಗ್ಗೆನೇ ಮೊದಲು ನೋಡೋಣ. ಮೀನರಾಶಿಯವರ ಸ್ವಭಾವವೇ ಒಂದು ರೀತಿ ಭಾವನೆಗಳ ಸಾಗರದ ಹಾಗೆ ಅಲ್ವಾ? ಪ್ರೀತಿ, ಕರುಣೆ, ತ್ಯಾಗ ಇದೆಲ್ಲ ನಿಮ್ಮ ಹೃದಯದಲ್ಲಿ ತುಂಬಿ ತುಳುಕುತ್ತಿರುತ್ತೆ. ಬೇರೆಯವರ ನೋವನ್ನು ನಿಮ್ಮದೇ ನೋವಿನ ಹಾಗೆ ಅನುಭವಿಸೋದು ನಿಮ್ಮ ಸಹಜ ಗುಣ. ಆದ್ರೆ ಇತ್ತೀಚೆಗೆ ಇದೇ ಗುಣ ನಿಮ್ಗೆ ತುಂಗ ನೋವು ಕೊಟ್ಟಿದೆ. ಯಾರನ್ನ ನೀವು ತುಂಬಾ ನಂಬಿದ್ರೋ ಅವರಿಂದಲೇ ಮನಸ್ಸಿಗೆ ದೊಡ್ಡ ಗಾಯ ಆಗಿದೆ. ನಿಮ್ಮ ಮೃದು ಸ್ವಭಾವವನ್ನ ಅವರು ಅರ್ಥನೇ ಮಾಡ್ಕೊಳ್ಳಿಲ್ಲ. ನೀವು ಕೊಟ್ಟ ಪ್ರೀತಿಗೆ ಪ್ರತಿಯಾಗಿ ಪ್ರೀತಿ ಸಿಗಲೇ ಇಲ್ಲ. ಇದರ ಪರಿಣಾಮ ಏನು ಗೊತ್ತಾ? 100 ಜನರ ಮಧ್ಯೆ ಇದ್ರೂ ಒಳಗೊಳಗೆ ಒಂದು ವಿಚಿತ್ರವಾದ ಆಳವಾದ ಒಂಟಿತನ ಕಾಡೋಕೆ ಶುರುವಾಗಿದೆ. ಯಾಕೀಗೆ? ನನ್ಗೆ ಯಾಕಿಷ್ಟೆಲ್ಲ ಅನ್ನೋ ಪ್ರಶ್ನೆ ನಿಮ್ಮ ಕಣ್ಣೀರಲ್ಲೇ ಮೌನವಾಗಿ ಕರಗಿ ಹೋಗಿದೆ. ಈಗ ಬನ್ನಿ, 2026ರ ಜನವರಿ ತಿಂಗಳತ್ತ ಹೋಗೋಣ. ಇದು ಕೇವಲ ಒಂದು ಹೊಸ ತಿಂಗಳಲ್ಲ. ಇದು ನಿಮ್ಮ ಕರ್ಮಶುದ್ಧೀಕರಣದ, ನಿಮ್ಮ ಆಂತರಿಕ ಬದಲಾವಣೆಯ ಒಂದು ತುಂಬಾನೇ ಸೂಕ್ಷ್ಮವಾದ ಆದ್ರೆ ಅಷ್ಟೇ ಶಕ್ತಿಯುತವಾದ ಪ್ರಕ್ರಿಯೆಯ ಆರಂಭ. ನೋಡಿ, ಜಾನ್ವರಿ ತಿಂಗಳು ಶುರುವಾದ ತಕ್ಷಣ ಹಳೆಯ ಕರ್ಮಗಳ ಶುದ್ಧೀಕರಣ ಪ್ರಕ್ರಿಯೆ ಚಾಲನೆಗೊಳ್ಳುತ್ತೆ. ಅದರಲ್ಲೂ ಜಾನ್ವರಿ 6ನೇ ತಾರೀಕು ಸಂಕಷ್ಟಿ ಚತುರ್ಥಿ ಇದೆಯಲ್ವಾ, ಆ ದಿನ ನಿಮ್ಮೊಳಗೆ ಒಂದು ಸಣ್ಣ ಆದರೆ ತುಂಬಾನೇ ಮಹತ್ವದ ಬದಲಾವಣೆ ಶುರುವಾಗುತ್ತೆ. ಇದು ಹೊರಗಿನ ಪ್ರಪಂಚಕ್ಕೆ ಅಷ್ಟಾಗಿ ಕಾಣಿಸ್ದೇನೆ ಇರ್ಬೋದು, ಆದರೆ ಒಳಗೊಳಗೆ
ಒಂದು ದೊಡ್ಡ ಭಾರ ಇಳಿದ ಹಾಗೆ ಅನುಭವ ಆಗತ್ತೆ. ಆಮೇಲೆ ತಿಂಗಳ ಕೊನೆಗೆ ನಿಮ್ಮಲ್ಲಿರುವ ಸೃಜನಶೀಲತೆಗೆ, ನಿಮ್ಮ ಸಹಾನುಭೂತಿಗೆ ನಿಧಾನವಾಗಿ ಮನ್ನಣೆ ಸಿಗೋಕೆ ಶುರುವಾಗತ್ತೆ. ಈ ಇಡೀ ಪ್ರಯಾಣದಲ್ಲಿ ನೀವು ಒಂಟಿಯಾಗಿರೋದಿಲ್ಲ. ಕೆಲವು ದೈವಿಕ ಶಕ್ತಿಗಳು ನಿಮ್ಗೆ ಮಾರ್ಗದರ್ಶಕರಾಗಿರ್ತಾರೆ. ಗಣಪತಿ ನಿಮ್ಗೆ ಕಾಣದ ಅಡೆತಡೆಗಳನ್ನ ನಿವಾರಣೆ ಮಾಡಿದ್ರೆ, ಶಿವನು ಮೌನವಾಗಿ ನಿಮ್ಮ ಹಳೆಯ ಗಾಯಗಳನ್ನ ವಾಸಿ ಮಾಡ್ತಾನೆ. ಇನ್ನು ಶನಿಯು ಜೀವನಕ್ಕೆ ಬೇಕಾದ ಪಾಠಗಳನ್ನ ಕಲಿಸ್ತಾನೆ ಮತ್ತು ಗುರುವು ನೀವು ತಗೊಳ್ಳೋ ನಿರ್ಧಾರಗಳಿಗೆ ಸ್ಪಷ್ಟತೆ ಕೊಡ್ತಾನೆ. ಇಲ್ಲಿ ನಾವು ಶನಿಯ ಪ್ರಭಾವವನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಎಷ್ಟೋ ಜನ ಶನಿ ಅಂದ ತಕ್ಷಣ ಹೆದರ್ಕೊಳ್ತಾರೆ. ಆದ್ರೆ ನೆನ್ಪಿಡಿ, ಶನಿ ಅಂದ್ರೆ ಶಿಕ್ಷೆ ಅಲ್ಲವೇ ಅಲ್ಲ, ಅದು ಒಂದು ಪಾಠ. ನಿಮ್ಮ ಮೃದುವಾದ ಹೃದಯಕ್ಕೆ ಎಲ್ಲೆಲ್ಲಿ ಗಡಿ ಹಾಕೋಬೇಕು, ನಿಮ್ಮನ್ನ ನೀವು ಹೇಗೆ ಕಾಪಾಡ್ಕೋಬೇಕು ಅಂತ ಕಲ್ಸೋಪೆ ಬರೋ ಪಾಠವದು. ಇದು ನಿಮ್ಮನ್ನ